ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಬಿದಿರು ಅನ್ನೋದು ಎಷ್ಟು ಅವಶ್ಯಕವಾಗಿದೆ ಅಂದರೆ, ಆ ಮಗು ಹುಟ್ಟಿದ ತಕ್ಷಣ ಹಾಕುವ ಮೊರದಿಂದ, ತೂಗುವ ತೊಟ್ಟಿಲಿನಿಂದ, ಕೊನೆಗೆ ಆ ಒಂದು ಜೀವನ ಕೊನೇ ಪ್ರಯಾಣ ಮುಗಿಸಿ ಬಾರದ ಲೋಕಕ್ಕೆ ಹೋಗುವವರೆಗೂ ಬಿದಿರು ತುಂಬ ಅವಶ್ಯಕ. ಅಂಥ ಬಿದಿರಿನ ಬಗ್ಗೆ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ. ಈ ಹಾಡು ಕೇಳಿದ್ದೀರಲ್ಲ, ಇದು ಈ ಬಿದಿರು ಅಂದರೆ ಬಿದಿರು ನೀನು ಯಾರಿಗಲ್ಲದವಳು ಅಂತ ಹೇಳಿ ಸಂತ ಶಿಶುನಾಳ ಶರೀಫರು ಈ ಹಾಡನ್ನು ಬರೆದಿದ್ದಾರೆ. ನೀವು ಕೇಳಿರ್ತೀರ ಆಲ್ಮೋಸ್ಟ್ ಆಲ್. ಅಂದರೆ ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬಹುತೇಕ ಉಪಯೋಗ ಸಸ್ಯ ಇದು. ನಿಜ ತಾನೇ? ಮನುಷ್ಯನ ಜೀವನದ ಪ್ರತಿ ಹಂತದಲ್ಲೂ ಸಹ ಬಿದಿರಿನ ಉಪಯುಕ್ತತೆ ಇದ್ದೇ ಇರುತ್ತದೆ. ಈ ಬಿದಿರಿನ ವೈಜ್ಞಾನಿಕ ಹೆಸರು ಬಂಬೂಸ ಅಂತೇಳಿ. ಪೋವಾಸಿ ಅನ್ನುವ ಕುಟುಂಬಕ್ಕೆ ಸೇರಿದ್ದು, ಪೋವಾಲೆಸ್ ಅನ್ನುವ ಗಣವನ್ನು ಹೊಂದಿದ್ದು, ಲಿಲಿಯೋಪ್ಸಿಡಾ ಎಂಬ ಇದು ಹೂ ಬಿಡುವ ಸಸ್ಯ. ಇದು ಒಂದು ಹುಲ್ಲಿನ ಜಾತಿಗೆ ಸೇರಿರುವಂತಹ ಸಸ್ಯ. ಈ ಸಸ್ಯದಿಂದ ಅಂದರೆ ಈ ಬಿದಿರಿನಿಂದ ಮನುಷ್ಯನ ಜೀವನದ ಪ್ರತಿ ಹಂತದಲ್ಲೂ ಉಪಯೋಗ ಇದೆ. ನಾವು ಪ್ರತಿಯೊಂದು ಸಹ ಬಿದಿರಿನಿಂದ ಉಪಯೋಗ ಪಡ್ಕೊಳ್ತೀವಿ. ನಿಜ ತಾನೇ? ಅದರ ಚಿಗುರನ್ನು ಕಳಲೆ ಅನ್ನೋ ಹೆಸರಿನಿಂದ ತಿಂತೀವಿ. ಈಗ ಈ ಬಿದಿರಿನಿಂದ ಏನೇನು ನಮಗೆ ಉಪಯೋಗ ಇದೆ, ಅದರಿಂದ ಏನೇನು ವಸ್ತುಗಳನ್ನು ತಯಾರಿಸ್ತಾರೆ ಅಂತೇಳಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಶ್ರೀಕೃಷ್ಣ ಕೊಳಲನ್ನು ಊದಿ ಗೋಪಿಕಾಸ್ತ್ರೀಯರನ್ನು, ಪ್ರಾಣಿ ಪಕ್ಷಿಗಳನ್ನು ಮನಸೆಳಿತಾ ಇದ್ದಿದ್ದು ಸಹ ಈ ಕೊಳಲಿನಿಂದ. ಆ ಕೊಳಲು ಮಾಡಿದ್ದು ಸಹ ಬಿದಿರಿನಿಂದ. ಬಿದಿರಿನಿಂದ ಇತ್ತೀಚೆಗೆ ಹೊಸ ಶೈಲಿಯ ಒಂದು ಉಪಯೋಗ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಹಿಂದೆ ಈ ಕಲರ್ಗಳಿರಲಿಲ್ಲ. ಇದರಿಂದ ಮೊರ, ತೊಟ್ಲು, ಬೇಸನ್ಗಳು, ಟ್ರೇಗಳು, ಇದು ಪುಟ್ಟಿ ಬಾಣಂತಿಯರಿಗೆ ಬೆಂಕಿ ಕಾಸಲಿಕ್ಕೆ, ಚಾಪೆಗಳು, ಬಿದಿರಿನ ಹೂ ಬುಟ್ಟಿಗಳು, ಇದು ಅಲಂಕಾರಿಕ ವಾಸ್ಗಳು, ಇದು ರೊಟ್ಟಿ ಹಾಕುವ ಚಿಬುಲು ಬುಟ್ಟಿ, ಅನ್ನ ಬಸಿಯುವ ಬುಟ್ಟಿ, ಸಾಣಿಗೆ, ಮೊರ, ಏಣಿ, ಪ್ರತಿಯೊಂದು ಸಹ ತರಕಾರಿ ಹಾಕಲಿಕ್ಕೆ ಪುಟ್ಟಿಗಳು, ಪ್ರತಿಯೊಂದು ಸಹ ಬಿದಿರಿನಲ್ಲೇ ಮಾಡೋದು ಆಲ್ಮೋಸ್ಟ್ ಆಲ್. ನಿಮ್ಮ ಹೆಸರೇನು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ? ಇದು ಹೇಗೆ ಹದ ಹೊಡೆ ಮಾಡ್ತೀರಾ ಇದನ್ನೆಲ್ಲ? ಸ್ವಲ್ಪ ಜೋರಾಗಿ. ಅದೇನು ಇರೋದಿಲ್ಲ, ಅದೇನಿರೋದಿಲ್ಲ. ಅದು ಹೆಂಗೆ ಅಂದರೆ ನಮಗೆ ಯಾವ ಐಟಮ್ ಬೇಕು ಅದಕ್ಕೆ ಮಾಡ್ಕೊಂಡ್ರೆ ಹೋಗೋದಷ್ಟೇ. ಅಲ್ಲ, ಇದನ್ನೆಲ್ಲ ಅದು ನೆನ್ಸೋದೇನಿರೋದಿಲ್ಲ. ಸೀಳ್ಕೊಳಕ್ಕೆಲ್ಲನೂ ಹೇಗೆ? ಸೀಳ್ಕೊಳ್ಳೋದು ಒಣಗಿಸ್ಬಿಟ್ಟು ಮಾಡ್ಬೇಕಷ್ಟೇ. ಹಸಿ ಇದ್ರೆ ಸ್ವಲ್ಪ ಜಾಳ ಬರುತ್ತೆ. ಒಣಗಿರ್ಬೇಕಾಯ್ತು. ಒಣಗಬೇಕು. ಇದು ಜಾಯಿಂಟ್ ಮಾಡ್ಕೊಳ್ತಾ ಇರೋದು. ಏನೇನು ಮಾಡ್ತೀರಾ ಒಟ್ಟು ಟೋಟಲ್ ಬಿದಿರು ಐಟಮ್? ಅದೇ ಬಿದ್ರಲ್ಲಿ ಏನೇನು ಮಾಡ್ತೀರಾ? ಬಿದ್ರಲ್ಲಿ ಬುಟ್ಟಿ, ಮರ, ಚಿಲ್ಲ. ಹೇಳಿ ನೀವು. ಅದೇ ಬುಟ್ಟಿ, ಮರ, ಚಿಲ್ಲ, ಕೋಡಿ ಎಲ್ಲದೂ ಮಾಡ್ತೀವಿ. ಕೋಳಿ ಜಲ್ಲೆ, ಒಟ್ಟು ಬಿದಿರು ಐಟಮ್. ಮರ, ಕೊತ್ತಕ್ಕೆ ಅಕ್ಕಿ ಮಾಡೋ ಮರ. ಹೌದಾ? ನೀವು? ನಾವು ಬೇಸಾಯ ಕೆಲಸ ಮಾಡೋರು, ಹೊಲ ಮನೆ. ಜೋಳ, ಶುಂಠಿ, ರಾಗಿ, ಭತ್ತ ಎಲ್ಲ ಬೆಳಿತೀರ? ವೆಂಕಟೇಶ್ ಅಣ್ಣವ್ರು ಫುಲ್ ಮಾಡೋ ಕಡೆ ಬ್ಯುಸಿ ಆಗಿದ್ದಾರೆ. ಇಲ್ಲ, ಇದು ನೋಡ್ತಾ ಮಾಡಿದ್ರೆ ಕೆಲಸ ಆಗಲ್ಲ. ಹಾಗಾಗಿ
ಮಾತು ಕಡಿಮೆ ಕೆಲಸ ಜಾಸ್ತಿ. ಹೌದಾ? ಮಾತು ಕಡಿಮೆ ಮಾತು ಮಾಡ್ತಾ ಇದ್ರೆ ಹಾಂ, ನೀವು ನೋಡ್ತಾ ಇದ್ರೆ ಕೆಲಸ ಆಗಲ್ಲ. ಹೌದಲ್ಲ? ಇದು ಕೈ ಫಾಸ್ಟಾಗಿ ಹೋಗ್ತಾ ಇದರಿಂದ ಟರ್ನ್ ಮಾಡಿಕೊಂಡ್ರು ನೋಡಿ. ಇದು ಸ್ಟಾರ್ಟಿಂಗಲ್ಲಿ ಅಣ್ಣ ಒಂಚೂರು ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಇವ್ರು ಉದ್ದನ್ನು ಮಾಡಿಕೊಂಡ್ರು ಈ ಥರ. ಹಾಂ ಹಾಂ, ಇಲ್ಲ ಅದು ಮಾಡಿಕೊಂಡು ಆಮೇಲೆ ತಿರುಗಿಸ್ಕೊಂಡು ಈ ಥರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಹಾಂ, ಇಲ್ಲಿ ಬರುತ್ತೆ ನೋಡಿ ಹೋಲೆಲ್ಲ ತುಂಬ ಚೆನ್ನಾಗಿದೆ. ಇದು ಏಡಿ ಹಿಡಿಲಿಕ್ಕೆ ಮಾತ್ರನೇ? ಏಡಿ ಮೀನು ಎಲ್ಲ ಬರುತ್ತೆ. ಮೀನು ಬರ್ತಾವ? ಅವನು ಬರ್ತಾರೆ. ಹಾಂ ಹಾಂ ಏಡಿ ಹಾಂ ಹಾಂ. ಬಿದಿರು ಇದೆಲ್ಲ ಪರ್ಮನೆಂಟ್ ಇಂದ. ಹೌದೌದು. ಇದೆಲ್ಲ ಕಾಡಿನ ಬಿದಿರಲ್ಲ. ಪರ್ಮೆಂಟ್ ಮೂಲಕನೇ ಬಿದ್ರು ತಗೊಳ್ಬೇಕು. ಹಾಗೆ ತಗೊಳಗ ಅದು ಸರ್ಕಾರದ ಸೊತ್ತಲ್ಲ ಬಿದ್ರು. ಎಲ್ಲ ಬೆಳೆಸ್ಬೋದು, ಕಡಿಯ ಹಕ್ಕಿಲ್ಲ. ಹಾಂ ಹಾಂ, ಬೆಳೆಸ್ಬೋದು, ಕಡಿಯೋ ಹಕ್ಕಿಲ್ಲ. ನಾವೇ ಬೆಳೆಸಿದ್ರು ನಾವು ಕಡಿಯೋ ಹಕ್ಕಿಲ್ಲ ಹಾಗೆ. ಹಾಂ, ಇದು ಎಲ್ಲಿ ಸಿಕ್ಕತ್ತೆ? ಇದು ತೋಟದಲ್ಲಿ. ಅದೇ ಅಂದರೆ ಇದೇ ಊರಲ್ಲೇ ಸಿಕ್ಕತ್ತಾ? ಈ ಊರಿನಲ್ಲಿ ಇಲ್ಲ ಬಿಟ್ಟು. ಮತ್ತೆ ಎಲ್ಲಿಂದ ತಂದಿದ್ದೀರಾ? ಇದೆಲ್ಲ ಸಾಗರ ಸಿದ್ದಾಪುರ ಆ ಕಡೆಯಿಂದ ತರಬೇಕು. ಹಾಂ ಹಾಂ, ಸಿರ್ಸಿ ಸಿದ್ದಾಪುರ ಕಡೆ ಹೋಗ್ಬೇಕಾ? ಇದು ಒಂದು ಗಳದಲ್ಲಿ ಒಂದು ಪುಟ್ಟಿ ಆಗುತ್ತಾ? ಎರಡು ಆಗ್ತದೆ. ಒಂದು ಉದ್ದ ಗಳದಲ್ಲಿ 2 ಪುಟ್ಟಿ ಆಗುತ್ತೆ. ಹಾಂ ಹಾಂ, ಓಕೆ. ಜನ ಒಟ್ಟನ್ ಬಿರ್ಗಿ 4 ಜನ ಬಂದರೆ ಏನಾರ ಆಗಿದ್ರೆ ಏನು ಬರಲ್ಲ ಜನ. ಅದೇ ಈ ಮಧುಪುರ ಸೇರ್ಕೊಂಡ್ರೆ ಕಡಿಮೆ ನೋಡಿಲ್ಲ. ಬಸ್ಸೇ ಅವ್ರ ಫ್ಯಾಮಿಲಿನೇ ಇದ್ರಪ್ಪ. ಮೀನು ಹಿಡಿಯೋದು ತೋರಿಸ್ಲಿ. ಮೀನು ಹಿಡಿಯೋದು ಇದೆ. ಚಿಕ್ಕದನ್ನು ತಗೊಳ್ತಾರಾ? ಅದ್ರಾಗೆ ಅಂಬ್ಲಿ ಒಯ್ಯೋದು ಅಷ್ಟಂಬ್ಲಿ 2 ಜೊತೆಲಿ ತಗೊಳ್ತಾರಾ? ಹಾಂ ಹಾಂ, ನಾವು ಮಾಡಲ್ಲಲ್ಲ, ಗೊತ್ತಿಲ್ಲ. ಯಾವ ಊರಲ್ಲಿ ನೀವು ರಿಪ್ಪನ್ಪೇಟೆ, ಬಟ್ ನಮ್ಮ ಜಮೀನೆಲ್ಲ ಇಲ್ಲಲ್ಲ ಇಲ್ಲಿ. ಮಾಡ್ತಾರೆ? ಅಲ್ಲ, ಜನ ಮಾಡ್ತಾರೆ, ನಾವು ಇಲ್ಲ. ಯಾಕೆಂದ್ರೆ ನಮ್ಮ ಜಮೀನು ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ. ಮತ್ತೆ ಬೇರೆ ಏನು ಮಾಡ್ತೀರಾ? ಬೇರೆ ಆರ್ಡರ್ ಬಂದರೆ ಎಲ್ಲದೂ ಮಾಡ್ತೀನಿ. ಬಿದಿರಿನಲ್ಲಿ ಏನು ಬೇಕು ಅದು ಮಾಡ್ತೀನಿ. ಮರ, ಪುಟ್ಟಿ, ಹೆಡ್ಗೆ, ಕೋಳಿ ಜಲ್ಲೆ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡ್ರಿ. ಇದು ಅದು ಬೆತ್ತದ್ದು. ಬೆತ್ತದ ಇದೆ. ಅದು ನಾವು ಮಾಡಿದ್ದಲ್ಲ, ಅದು ನಾವು ಖರೀದಿ ಮಾಡಿದ್ವಿ. ಇದು ತೊಟ್ಟದು. ತೊಟ್ಲು, ಮಗು ಹಾಕ ತೊಟ್ಲು. ಮಗು ಹಾಕೋ ತೊಟ್ಲು. ಹೌದು, ಬೆತ್ತದಿದೆ. ಇದು ಕುಕ್ಕೆಗಳು. ಫೋನ್ ಮಾಡಿಟ್ಟಿದ್ದಾರೆ. ಇದು ಬೀಸಣಿಕೆಗಳ ಅಲ್ಲ, ಇದು ಬಾಗಿನ ಕೊಡೋದಕ್ಕೆ ಮರಗಳು ಮಾಡ್ತಾ ಇದ್ದೀರಾ? ಓ, ಈಗ ಗೌರಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಹಾಗಾಗಿ ಮರಗಳು, ಪುಟ್ಟಿಗಳು. ಹಾಂ, ನೀರಿನಲ್ಲಿ ಫುಟ್ಬಾಲ್ ನೀರು ಎತ್ತಾರಲ್ಲ, ಹಾಂ, ಆ ಮೋಟ್ರಿಗೆ ಕಸ ಬರ್ಬಾರ್ದು ಅಂತ ಹೇಳಿ ಫುಟ್ಬಾಲ್ ಇಡಬೇಕು. ಹೌದಾ? ಇದು ಅಂದರೆ ಫುಟ್ಬಾಲ್ ಇದು ಕೆರೆನಲ್ಲಿ ನೀರು ತಕ್ಕೊಳ್ಳೋಕ್ಕೆ, ಅಂದರೆ ಗದ್ದೆಗೆ ನೀರು ಹಾಯಿಸ್ಲಿಕ್ಕೆ ಕೆರೆಯಲ್ಲಿ ಪೈಪ್ ಇಡ್ತಾರಲ್ಲ, ಕಸ ಬರಬಾರ್ದು ಅಂತ ಹೇಳಿ ಈ ಪುಟ್ಟಿನ ಇಡ್ತಾರಂತೆ ನೋಡಿ. ಫುಟ್ಬಾಲ್. ಹಾಂ.
ಮತ್ತು ಇದು ಬೀಸಣಿಗೆ. ಹೌದು. ಇದು ಅಣ್ಣ ಇದು ವಾಸ್ ಮಾಡಿದ್ದು, ಇದು ಕೆಳಗಡೆ ಬಾಟ ಮಾಡಬೇಕು, ಮಾಡಿಲ್ಲ. ಹೌದಾ, ಚಂದ ವಾಸ್ ನೋಡಿ. ಇಲ್ಲ ನೋಡಿ ಎಷ್ಟಕ್ಕೊಂದು ಮಾಡಿಟ್ಟಿದ್ದಾರೆ. ಓ, ಬಾಗ್ಲಕ್ಕೆ ರೆಡಿ ಇಟ್ಟಿದ್ದೀರಾ? ಸಣ್ಣ ಸಣ್ಣ ಪುಟ್ಟಿಗಳು. ಇದು ಇದು ಇದೆಲ್ಲ ಇದು ಪಡ್ಲಿಗೆ ತುಂಬದಲ್ವಾ ಇದು, ಯಲ್ಲಮ್ಮ ದೇವರಿಗೆ. ಹಾಂ, ಇಲ್ಲಿ ಇದು ಇದು ಅದು ಒಂದು ಡ್ಯಾನ್ಸಿಂಗ್ ಮಾಡಿಸಿದ್ದು. ಹಾಂ ಹಾಂ ಹಾಂ, ಡ್ಯಾನ್ಸಿಂಗ್ ಮಾಡಿಸಿದ್ದು. ತುಂಬ ಕುಣಿಗಳನ್ನು ಮಾಡಿಟ್ಟಿದ್ದಾರೆ. ಇದು ಈ ಜಲ್ಲೆ ಅಣ್ಣ ಹೂವಿಂದು. ಹೂ ಕಟ್ಟಿ ಅವರಿಗೆ, ಹೂವು ಮಾರೋರಿಗೆ. ಹಾಂ, ಹೂವು ಇದ್ರ ಮೇಲೆ ಹೂವು ಹಿಡ್ಕೊಂಡು ಕಟ್ಟಲಿಕ್ಕೆ. ಹೂವು ಮಾರೋರು. ಅದು ಇದೆ ಅಲ್ವಾ? ಇದು ಇದು ಮದುವೆ ಮನೆಗ. ನಾನು ಅಂದ್ಕೊಂಡೆ ಈಗ ಒಂದು ಪೂಜೆಗೆ ಹೇಳಿದ್ರಲ್ಲ, ಭೂಮಿ ಹೌದಾ? ಅದು 4 ಮೂಲೆ ಇದೆ ಅಲ್ಲ. ಹಾಂ, ಚೂಪ್ ಮಾಡಿದ್ದೀರಲ್ಲ ನೋಡಿ. ಡಿಫ್ರೆನ್ಸ್ ಕರೆಕ್ಟ್. ಡಿಫ್ರೆನ್ಸ್ ಅಂದರೆ ಈ ಮೂಲೆ ಚೂಪ್ ಎತ್ತರ ಮಾಡಿದ್ದೀರಾ, ಕೂರ್ಲಿಕ್ಕೆ ಎತ್ತರ. ನೀವು ಅಡ್ವರ್ಟೈಸ್ ನೋಡಬೇಕು. ನೀವು ಅಡ್ವರ್ಟೈಸ್ ನೋಡಿದ್ರೆ ಅವ್ರಿಗೆ ವಿಡಿಯೋ ಹಾಕ್ದವ್ರಿಗೆ ಲಾಭ, ಇಲ್ಲ ಅಂದರೆ ಅವ್ರಿಗೆ ಏನೂ ಲಾಭ ಇಲ್ಲ. ಹಾಂ, ಇದು ಚಿಬುಲು ಅನ್ನ ಬಸಿಲಿಕ್ಕೆ. ಇದು ರೊಟ್ಟಿ ಗಿಟ್ಟಿ ಹಾಕಲಿಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವ್ರ ಹೆಸರು ವೆಂಕಟೇಶಣ್ಣ ಅಂತ ಹೇಳಿ. ಬಿದಿರಿನ ಎಲ್ಲ ವಸ್ತುಗಳನ್ನು ಮಾಡಿಕೊಡ್ತಾರೆ. ಇಂಥದ್ದು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಇದು ಶಿವಮೊಗ್ಗದಿಂದ ಒಂದು 17 ಕಿಲೋಮೀಟ್ರ್ ದೂರ. ನಮ್ಮ ರಿಪ್ಪನ್ಪೇಟೆಯಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಆಯ್ನೂರು ಅಂತ ಬರುತ್ತೆ. ಆಯ್ನೂರಲ್ಲಿ ಇವ್ರ ಹೆಸರು ವೆಂಕಟೇಶಣ್ಣ ಅಂತ ಹೇಳಿ. ಇವ್ರು ಬಿದಿರಿನ ಕೆಲಸನೇ ಮಾಡೋದು. ತಲಾಂತರದಿಂದ ಈ ವೃತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸಂತೆಗಳಿಗೂ ಹೋಗಿ, ಯಾವ ಊರಿನಲ್ಲಿ ಸಂತೆ ಆಗುತ್ತೆ ಆ ಊರಿನಲ್ಲಿ ಹೋಗ್ಬಿಟ್ಟು ಈ ವಸ್ತುಗಳನ್ನು ಮಾರ್ತಾರೆ. ತುಂಬ ಚೆನ್ನಾಗಿ ಮಾಡಿದರು. ತುಂಬ ಗಟ್ಟಿಮುಟ್ಟಾಗಿತ್ತು, ತುಂಬ ತಿಕ್ಕಾಗಿತ್ತು, ಚೆನ್ನಾಗಿತ್ತು. ಕೆಲವ್ರು ಮಾಡ್ತಾರೆ ಜಾಳ ಥರ. ಎಲ್ಲ ವಸ್ತು ಸಿಕ್ಕತ್ತೆ, ನಿಮಗೆ ಏನು ಬೇಕು ಹೇಳಿ ನಾನು ಮಾಡಿಕೊಡ್ತೀನಿ ಅಂತಂದರು. ಈಗ ಗೌರಿ ಹಬ್ಬ ಬರುವ ಸಮಯ ಅಲ್ವಾ, ಬಾಗಿನಕ್ಕೆ ಮರಗಳನ್ನು ಮಾಡಿಟ್ಟಿದ್ದಾರೆ. ಹೂ ಕಟ್ಟೋ ತಟ್ಟೆಗಳು, ಟ್ರೇಗಳು, ವಾಸ್ಗಳು, ಬುಟ್ಟಿಗಳು, ತೊಟ್ಟಿಲುಗಳು, ಏಣಿಗಳು. ಇದು ಏಡಿ ಹಿಡಿಯುವ ಕುಣಿ ಅಂತ ಹೇಳಿ ಇದನ್ನು ಏಡಿ ಹಿಡಿಲಿಕ್ಕೆ ಉಪಯೋಗಿಸ್ತಾರೆ. ನೋಡಿ, ಕೆಳಗಡೆಯಿಂದ ಮೂತಿ ಥರ ತೊಗೊಂಡು ಕೆಳಗಡೆಯಿಂದ ಟರ್ನ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದು ಹೋಗಿ ಕೆರೆಯಲ್ಲಿ ಇಟ್ಟು ಬರ್ತಾರಂತೆ ರೈತರು. ಆ ಏಡಿಗಳು ಬಂದುಬಿಟ್ಟು ಅದ್ರ ಅಂಡರ್ಗ್ರೌಂಡಿಂದ ಮೇಲೆ ಬಂದುಬಿಟ್ಟು ಪುಟ್ಟಿ ಒಳಗಡೆ ಬಿದ್ದಿರುತ್ತೆ. ಅವಕ್ಕೆ ಮತ್ತೆ ವಾಪಸ್ ಹೋಗ್ಲಿಕ್ಕಾಗಲ್ಲ. ಆವಾಗ ಇವ್ರು ಬಂದು ಅದನ್ನು ಹಿಡ್ಕೊಂಡು ಆಹಾರಕ್ಕೆ ಉಪಯೋಗಿಸ್ತಾರೆ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ಇವ್ರ ಶ್ರಮಕ್ಕೆ ಒಂದು ತಕ್ಕಂಥ ಪ್ರತಿಫಲ ನನಗೆ ಸಿಗ್ತಾ ಇಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಈಗೆಲ್ಲ ಪ್ಲಾಸ್ಟಿಕ್ಕಿಗೆ ಮೊರೆ ಹೋಗಿಬಿಟ್ಟಿದ್ದಾರೆ ಜನ. ಪ್ಲಾಸ್ಟಿಕ್ಕು, ಪಿಂಗಾಣಿ ಬಟ್ಲುಗಳಿಗೆ. ಅಣ್ಣ ಹೇಳ್ತಾರೆ, ಇದರಲ್ಲಿ ಇಟ್ಬಿಟ್ರೆ ತರಕಾರಿ ಕೆಡೋದೇ ಇಲ್ಲ, ಫ್ರಿಜ್ ಏನಕ್ಕೆ ಬೇಕು ಅಂತ ಹೇಳಿ. ನಂಗೆ ತುಂಬ ಇಷ್ಟ ಆಯಿತು ಈ ವಿಡಿಯೋ. ನಿಮಗೆ ಇವ್ರ ನಂಬರ್ ಬೇಕು ಅಂದರೆ, ಏನಾದ್ರು ವಸ್ತು ಮಾಡಿಸ್ಕೊಳ್ಬೇಕು ಅಂದರೆ ಇಲ್ಲಿ ನಂಬರ್ ಇದೆ ನೋಡಿ, 9845593490. ಅಲ್ಲೇ ನಂಬರ್ ಹಾಕಿದ್ದಾರೆ. ಖಂಡಿತ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ನನಗೆ ಗೊತ್ತು. ನಾನು ತುಂಬ ಇಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.